ನೀವು ಕೂಡ ಬಟ್ಟೆ ಬಿಚ್ಚಿ ಸ್ನಾನ ಮಾಡುವವರಾಗಿದ್ದರೆ ಈ ವಿಡಿಯೋ ಪೂರ್ತಿ ನೋಡಿ, ಇಲ್ಲದಿದ್ದರೆ ತುಂಬ ಪಶ್ಚಾತ್ತಾಪ ಪಡುತ್ತೀರಾ. ಮನುಷ್ಯ ಬಟ್ಟೆ ಬಿಚ್ಚಿ ಸ್ನಾನ ಮಾಡಿದರೆ ಅವನ ಬಲ, ಶೌರ್ಯ, ಧನ, ಸುಖ, ಕ್ಷಮತೆ ಎಲ್ಲವೂ ಕೂಡ ನಷ್ಟವಾಗುತ್ತದೆ. ಎರಡನೇದಾಗಿ, ನಿಮ್ಮ ಮೃತಪೂರ್ವಜರು ನಿಮ್ಮ ಸುತ್ತಮುತ್ತಲೇ ಇರುತ್ತಾರೆಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಹೀಗಿರುವಾಗ ಬಟ್ಟೆ ಇಲ್ಲದೆ ಸ್ನಾನ ಮಾಡುವುದರಿಂದ ಪಿತೃದೋಷ ಬರಬಹುದು. 3. ಭಗವಂತ ಶ್ರೀಕೃಷ್ಣನು ಕೂಡ ತಮ್ಮ ಎಲ್ಲ ಗೋಪಿಯರ ವಸ್ತ್ರಗಳನ್ನು ಕೊಡುತ್ತಾ ಬೋಧನೆ ಮಾಡುತ್ತಾರೆ. ಏನೆಂದರೆ, ಎಂದಿಗೂ ಬಟ್ಟೆ ಇಲ್ಲದೆ ಸ್ನಾನ ಮಾಡಬಾರದು, ಇದರಿಂದ ಜಲದೇವಿಯನ್ನು ಅವಮಾನಿಸಿದ ಹಾಗೆ ಆಗುತ್ತದೆ ಎಂದು. 4. ಧಾರ್ಮಿಕ ಶಾಸ್ತ್ರಗಳ ಅನುಸಾರ ಯಾವ ವ್ಯಕ್ತಿ ಬಟ್ಟೆ ಬಿಚ್ಚಿ ಸ್ನಾನ ಮಾಡುತ್ತಾನೋ ಅವನಿಗೆ ತುಂಬ ಹಣದ ಹಾನಿ ಆಗುತ್ತದೆ. 5. ಬಟ್ಟೆ ಇಲ್ಲದೆ ಸ್ನಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಂದ ಪೀಡಿತರಾಗುತ್ತೀರಿ ಮತ್ತು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಕಡಿಮೆಯಾಗುತ್ತದೆ. 6. ವಿಷ್ಣು ಪುರಾಣದ ಅನುಸಾರ ರಾತ್ರಿ ಮಲಗುವಾಗ ಎಂದಿಗೂ ಬಟ್ಟೆ ಇಲ್ಲದೆ ಮಲಗಬೇಡಿ, ಇದರಿಂದ ಚಂದ್ರದೇವನನ್ನು ಅವಮಾನಿಸಿದ ಹಾಗೆ ಆಗುತ್ತದೆ. 7. ಬಟ್ಟೆ ಇಲ್ಲದೆ ಹಾಗೆ ಎಂದಿಗೂ ದೇವರ ಪೂಜೆ ಮಾಡಬೇಡಿ, ಇದರಿಂದ ನೀವು ಪಾಪಿಗಳಾಗಬಹುದು. 8. ಯಾವುದಾದರೂ ಕೊಳದಲ್ಲಿ ಸ್ನಾನ ಮಾಡುವಾಗ ಅದರಲ್ಲಿ ಬಟ್ಟೆ ಬಿಚ್ಚಿ ಮಾತ್ರ ಸ್ನಾನ ಮಾಡಬೇಡಿ, ಇದರಿಂದ ನಿಮಗೆ ಜಲದೇವರ ಆಶೀರ್ವಾದ ಸಿಗುವುದಿಲ್ಲ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಿದ್ದೇನೆ. ಉಪಯುಕ್ತವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಇರಲಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.